ಸರಿಯಾಗಿದ್ದರೆ ಸುಸ್ತಾಗಿರುವುದು ವಿವಿಧ ದೃಷ್ಟಿಕೋನಗಳನ್ನು ಒಳಗೊಂಡ ಶಾರೀರಿಕ, ಮಾನಸಿಕ ಮತ್ತು ಆಧಾರಭೂತ ಸುಖ. ಇಲ್ಲಿ ಅದರ ಕೆಲವು ಮುಖ್ಯ ಅಂಶಗಳನ್ನು ಕೊಡಲಾಗಿದೆ. ಮೊದಲನೆಯದು ಆರೋಗ್ಯಕರ ಆಹಾರ. ಹೃತ್ಪೂರಿತ ಆಹಾರ ಅನೇಕ ರೋಗಗಳನ್ನು ನಿರೋಧಿಸಬಹುದು. ಹಣ್ಣುಗಳು, ತರಕಾರಿಗಳು, ಪೂರ್ಣ ಅನ್ನ, ಲೀನ್ ಪ್ರೋಟೀನ್ಗಳು ಹಾಗೂ ಆರೋಗ್ಯಕರ ಚರಳಿಯನ್ನು ಸೇವಿಸುವುದು ಮುಖ್ಯ. ಎರಡನೆಯದು ಶಾರೀರಿಕ ಕ್ರಿಯಾಶೀಲತೆ. ನಿಯಮಿತವಾದ ವ್ಯಾಯಾಮ ಮತ್ತು ಸಾಪ್ತಾಹಿಕ 150 ನಿಮಿಷಗಳ ಕಾಲ ಮಧ್ಯಮ ಒತ್ತಡದ ಯಕೃಬ್ಬ ಕ್ರಿಯಾಶೀಲತೆಯೊಂದು ಅಥವಾ ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಕ್ರಿಯಾಶೀಲತೆಯೊಂದು ಸೇರಿಸಿಕೊಳ್ಳಿ. ಮೂರನೆಯದು ನೀರಸನ ಸೇವಿಸುವುದು. ದೇಹದ ಕಾರ್ಯಗಳಿಗೆ ನೀರಸನ ಸೇವಿಸುವುದು ಮುಖ್ಯ. ದಿನವೂ ಹೆಚ್ಚಿನ ಮನಸಾಂತರಗಳು ಬೇಕಾಗಿಲ್ಲ. ನಾಲ್ಕನೆಯದು ನಿದ್ರೆ. ಮುಖ್ಯ ವಿಷಯವೇನೆಂದರೆ ನಿಮ್ಮ ಸರ್ವಾಂಗೀಣ ಹಾಗೂ ಮಾನಸಿಕ ಆರೋಗ್ಯಕ್ಕೆ ನಿಜವಾದ ನಿದ್ರೆ. ದಿನವೂ 7 ರಿಂದ 9 ಗಂಟೆಗಳ ಕಾಲ ನಿದ್ರೆ ಪಡೆಯುವುದು ಲಕ್ಷಿಸಿ. ಐದನೆಯದು ತಮಾಷೆ ನಿವಾರಣೆ. ಮನಸಾಂತರಗಳನ್ನು ನಿರೋಧಿಸಲು ಮತ್ತು ಆತ್ಮನಂದನಕ್ಕೆ ಬೇಕಾದರೆ ಮೈಂಡ್ಲೆಸ್ ಧ್ಯಾನ, ಆಳವಾದ ಶ್ವಾಸಯಾಮ ಅಥವಾ ನೀವು ಇಷ್ಟಪಟ್ಟ ಹೊರಸೂಸಲ್ಲಿ ತಮಾಷೆ ಆಡುವುದು ಮುಖ್ಯ. ಆರನೆಯದು ನಿಯಮಿತ ಆರೋಗ್ಯ ಪರೀಕ್ಷೆಗಳು. ನಿಮ್ಮ ಆರೋಗ್ಯವನ್ನು ಮೇಲೆತ್ತುವ ಮುಖ್ಯ ಹಂತಗಳಿಗೆ ಸ್ಕ್ರೀನಿಂಗ್, ಲಸಿಕೆಗಳು ಮತ್ತು ಪ್ರತಿಬಂಧಕ ಚಿಕಿತ್ಸೆಗಳ ಲಾಭಕ್ಕಾಗಿ ನಿಯಮಿತವಾಗಿ ಆರೋಗ್ಯ ಪರೀಕ್ಷೆಗಳನ್ನು ನಡೆಸಿ. ಏಳನೆಯದು ಮಾನಸಿಕ ಆರೋಗ್ಯ. ನಿಮ್ಮ ಮಾನಸಿಕ ಆರೋಗ್ಯವನ್ನು ಗಮನಿಸಬೇಡಿ, ಆತ್ಮರಕ್ಷಣೆಯನ್ನು ಅಭ್ಯಸಿಸಿ, ಸಾಮಾಜಿಕ ಸಂಪರ್ಕಗಳನ್ನು ಹೊಂದಿರಿ ಮತ್ತು ನೀವು ಕಷ್ಟಪಡುತ್ತಿದ್ದರೆ ಮಾನಸಿಕ ಆರೋಗ್ಯ ವಿಶೇಷಜ್ಞರ ಸಹಾಯವನ್ನು ಪಡೆಯಲು ಹೆಚ್ಚಿಕೊಳ್ಳಬೇಡಿ. ಎಂಟನೆಯದು ಕೇಡಿಗೆ ದಾರಿ ತಪ್ಪದೆ. ಮದ್ಯದ ಅರಿಷ್ಟದಿಂದ ಪರಿಹರಿಸಿ, ಟೊಬ್ಯಾಕೊ ಉಪಯೋಗವನ್ನು ನಿರ್ಬಂಧಿಸಿ ಮತ್ತು ದುರ್ವಾಸನೆಯ ಮಾದರಿಗಳನ್ನು ಬಳಸದಿರುವುದು ನಿಮ್ಮ ಆರೋಗ್ಯದ ನಿರ್ವಹಣೆಗೆ ಮುಖ್ಯ. ಒಂಬತ್ತನೆಯದು ಆರೋಗ್ಯ ಶಿಕ್ಷಣ. ಆರೋಗ್ಯದ ಸಂಬಂಧಿಯಾದ ವಿಷಯಗಳಲ್ಲಿ ಮಾಹಿತಿಯನ್ನು ಹೊಂದಿರುವುದು ಮುಖ್ಯ. ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ನಿರ್ಭರವಾದ ವೆಲ್ನೆಸ್ಗಳು, ಆರೋಗ್ಯ ಪರಿಷತ್ತುಗಳು ಮತ್ತು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳು ನಿಷ್ಪತ್ತಿಯಾದ ಮಾಹಿತಿ ಮೂಲಗಳಾಗಿವೆ. ಹತ್ತನೆಯದು ಸಮುದಾಯ ಬೆಂಬಲ. ನಿಮ್ಮ ಸಮುದಾಯದಲ್ಲಿ ಪರಿಚಯವಾದ ಸಂಘಟನೆಗಳು ಮತ್ತು ಬೆಂಬಲಗಳ ಮೂಲಕ ಆರೋಗ್ಯ ಪ್ರವೃದ್ಧಿಯ ಪರಿಪೂರ್ಣ ಹಾದಿಗೆ ಪಾಲ್ಗೊಳ್ಳಿ. ಒಳ್ಳೆಯ ಆರೋಗ್ಯ ಕೂಡ ಜೀವನದ ಸಾರ್ವತ್ರಿಕ ಪ್ರಯತ್ನವೆಂದು ಗಮನಿಸಿ. ಕೆಲವು ಸಣ್ಣ ಬದಲಾವಣೆಗಳು ಕಾಲಾನಂತರ ವಿಶೇಷ ಫಲಿತಾಂಶಗಳನ್ನು ತರಬಹುದು. ನಿಮ್ಮ ಆರೋಗ್ಯ ಬಗ್ಗೆ ಸಲಹೆಯನ್ನು ಪಡೆಯುವುದು ಮತ್ತು ನಿಮ್ಮ ಆರೋಗ್ಯ ಅಗತ್ಯಕ್ಕೆ ಅನುಗುಣವಾದ ಕ್ರಮಗಳನ್ನು ಅನುಸರಿಸಲು ನಿರ್ಧರಿಸಿ. ವೆಲ್ನೆಸ್ ಕೋಚಿಂಗ್ಗಾಗಿ ಸಂಪರ್ಕಿಸಿ.